ಪೋಷಕರಾಗಿ ನಮ್ಮ ಬೆಳವಣಿಗೆಯ ಈ ಪಯಣಕ್ಕೆ ಸ್ವಾಗತ. ಪೋಷಣೆ ಅಂದ್ರೆ ಕೇವಲ ಒಂದು ಜವಾಬ್ದಾರಿ ಮಾತ್ರ ಅಲ್ಲ, ಅಲ್ವಾ? ಇದು ನಮ್ಮ ಮಕ್ಕಳ ಜೊತೆ ನಾವೇ ಬೆಳೆಯೋ, ಕಲಿಯೋ ಒಂದು ಅದ್ಭುತವಾದ ಅವಕಾಶ. ಪ್ರೀತಿಯ ಪೋಷಕರೇ, ತಾವು ಒಬ್ರೇ ಇಲ್ಲ. ಈ ಒಂದು ಮಾತಿದೆಯಲ್ಲ, ಇದು ಇವತ್ತಿನ ಪೇರೆಂಟಿಂಗ್ನ ಸಂಪೂರ್ಣ ಅನುಭವವನ್ನೇ ಹಿಡಿದಿಡುತ್ತೆ. ಎಷ್ಟೋ ಸಲ ಈ ಜರ್ನಿಯಲ್ಲಿ ನಾವು ಒಂಟಿ ಅಂತ ಅನ್ಸ್ಬಿಡುತ್ತೆ, ಅಲ್ವಾ? ಆದ್ರೆ ನಿಜವಾಗ್ಲೂ ಸತ್ಯ ಬೇರೆನೇ ಇದೆ. ನಾವೆಲ್ಲ ಜೊತೆಗಿದ್ದೇವೆ. ಹಾಗಿದ್ರೆ ಇವತ್ತಿನ ಪೋಷಕರಾಗಿ ನಮ್ಮೆಲ್ಲರ ಅನುಭವ ಹೇಗಿದೆ ಯೋಚ್ನೆ ಮಾಡಿ. ಈ ಮಾಡರ್ನ್ ಪೇರೆಂಟಿಂಗ್ ಇದೆಯಲ್ಲ, ಇದು ಒಂಥರ ಮಾತಿಲ್ದೆ ನಾವು ಹೊರುವ ಒಂದು ಭಾರದ ಹಾಗೆ. ಒಂದ್ ಕಡೆ ನಿರಂತರ ಬದಲಾವಣೆ, ಇನ್ನೊಂದ್ ಕಡೆ ಸ್ಕ್ರೀನ್ಗಳ ಪ್ರಭಾವ, ಜೊತೆಗೆ ದಿನೇ ದಿನೇ ಹೆಚ್ಚಾಗ್ತಿರೋ ಒತ್ತಡ, ಇದೆಲ್ಲ ಸೇರಿ ನಮ್ಮುಂದೆ ಹೊಸ ಸವಾಲುಗಳನ್ನ ತಂದಿಟ್ಟಿದೆ. ಈ ದೃಶ್ಯ ನಮ್ಮಲ್ಲಿ ಎಷ್ಟೋ ಜನರಿಗೆ ತುಂಬಾನೇ ಹತ್ರ ಅನ್ಸುತ್ತೆ, ಅಲ್ವಾ? ತಡರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಆ ಫೋನಿನ ಬೆಳಕಲ್ಲಿ ನಮ್ಮನ್ನ ಕಾಡೋ ಒಂದು ಸೈಲೆಂಟ್ ವರಿ, ಅಂದ್ರೆ ಒಂದು ಮೌನವಾದ ಚಿಂತೆ. ನಮ್ಮ ಮಕ್ಕಳಿಗೆ ನಾವು ಸರಿಯಾದ ದಾರಿಯನ್ನೇ ತೋರಿಸ್ತಾ ಇದ್ದೀವಾ? ಅವರ ಭವಿಷ್ಯ ಏನಾಗಬಹುದು? ಈ ಥರದ ಪ್ರಶ್ನೆಗಳು ಕಾಡೋದು ತುಂಬಾನೇ ಸಹಜ. ಇದೇ ಚಿಂತೆಗಳಲ್ವಾ ನಮ್ಮನ್ನ ಉತ್ತರಗಳಿಗಾಗಿ ಹುಡುಕಾಟ ಶುರು ಮಾಡ್ಸೋದು. ನಾವು ಇಂಟರ್ನೆಟ್ ನೋಡ್ತೀವಿ, ಪುಸ್ತಕಗಳನ್ನು ಓದ್ತೀವಿ, ಫ್ರೆಂಡ್ಸ್ ಹತ್ರ ಸಲಹೆ ಕೇಳ್ತೀವಿ. ಆದ್ರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಮಧ್ಯೆ ಇವತ್ತಿನ ಜಗತ್ತಿಗೆ ಸರಿಹೊಂದುವ, ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುವಂತ ಗೈಡೆನ್ಸ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಗಾದ್ರೆ ನಿಜಕ್ಕೂ ನಮ್ಮ ಮಕ್ಕಳು ಇವತ್ತು ಫೇಸ್ ಮಾಡ್ತಿರೋ ರಿಯಾಲಿಟಿ ಏನು? ಇದುವೇ ಹೊಸ ಬಾಲ್ಯದ ಸತ್ಯ. ಅವರು ಹಿಂದೆಂದಿಗಿಂತಲೂ ವೇಗವಾಗಿ ಬದಲಾಗ್ತಿರೋ ಜಗತ್ತಲ್ಲಿ ಬೆಳೀತಿದ್ದಾರೆ. ನೋಡಿ, ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋ ಪ್ರಶ್ನೆಯೇ ಇಲ್ಲ. ಬದಲಾಗಿ ಈ ಪರಿಸ್ಥಿತಿಯನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಿದ್ರೆ ಈ ಹೊಸ ಬಾಲ್ಯದ ಸವಾಲುಗಳು ಯಾವುವು? ಒಂದೊಂದಾಗಿ ನೋಡೋದಾದ್ರೆ, ಹೆಚ್ಚಾಗ್ತಿರೋ ಅಕಾಡೆಮಿಕ್ ಪ್ರೆಷರ್, ನಿರಂತರವಾದ ಡಿಜಿಟಲ್ ಪ್ರಪಂಚ, ಫ್ರೆಂಡ್ಸ್ನ ತೀವ್ರವಾದ ಪ್ರಭಾವ, ನಿಭಾಯಿಸೋಕೆ ಕಷ್ಟ ಆಗುವಷ್ಟು ಎಮೋಷನಲ್ ಓವರ್ಲೋಡ್, ಮತ್ತೆ ತಮ್ಮ ಐಡೆಂಟಿಟಿ ಬಗ್ಗೆನೇ ಕನ್ಫ್ಯೂಷನ್. ಇದೆಲ್ಲ ಸೇರಿ ಮಕ್ಕಳ ಬೆಳವಣಿಗೆ ಮೇಲೆ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿದೆ. ಸೊ ಪ್ರಶ್ನೆ ಇಷ್ಟೇ, ಈ ಎಲ್ಲಾ ಚಾಲೆಂಜಸ್ಗಳಿಗೆ ಕೇವಲ ಚಿಂತೆ ಮಾಡ್ತಾ ರಿಯಾಕ್ಟ್ ಮಾಡೋ ಬದಲು ಕಾನ್ಫಿಡೆನ್ಸ್ನಿಂದ ನಮ್ಮ ಮಕ್ಕಳನ್ನ ಲೀಡ್ ಮಾಡೋಕೆ ಪೋಷಕರಾಗಿ ನಾವು ಹೇಗೆ ಅಡಾಪ್ಟ್ ಆಗಬಹುದು? ಇಲ್ಲಿ ಒಂದು ತುಂಬಾನೇ ಪವರ್ಫುಲ್ ಮಾತು ಬರುತ್ತೆ. ಇವತ್ತಿನ ಪೇರೆಂಟಿಂಗ್ ಅಂದ್ರೆ ಪರ್ಫೆಕ್ಷನ್ ಬಗ್ಗೆ ಅಲ್ಲ, ಇದು ಇಮೋಷನಲಿ ಇಂಟೆಲಿಜೆಂಟ್ ಲೀಡರ್ಶಿಪ್ ಬಗ್ಗೆ. ಅಂದ್ರೆ ಭಾವನಾತ್ಮಕವಾಗಿ ಬುದ್ಧಿವಂತ ನಾಯಕತ್ವ. ನಾವು ನಮ್ಮ ರೋಲನ್ನ ಈ ಒಂದು ಆಂಗಲ್ನಿಂದ ನೋಡಕ್ ಶುರು ಮಾಡಿದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆಯನ್ನೇ ತರುತ್ತೆ. ಹಾಗಾದ್ರೆ ಈ ಎಮೋಷನಲ್ ಲೀಡರ್ಶಿಪ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ತರೋದು ಹೇಗೆ? ಅದಕ್ಕೆ ಒಂದು ಫ್ರೇಮ್ವರ್ಕ್ ಇವೆ. ಇದು ಸೈನ್ಸ್ ಬೇಸ್ಡ್ ಅಪ್ರೋಚ್. ಇದು ಮಗುವಿನ ಸಂಪೂರ್ಣ ಅಂದ್ರೆ ಹೋಲಿಸ್ಟಿಕ್ ಬೆಳವಣಿಗೆಯನ್ನ ಪೋಷಿಸೋಕೆ ಹೆಲ್ಪ್ ಮಾಡುತ್ತೆ. ಈ ಫ್ರೇಮ್ವರ್ಕ್ ಅನ್ನ ಕಾಂಪಿಟೆನ್ಸಿ ಮಾಡೆಲ್ ಅಂತ ಕರೀತೀವಿ. ಇದರಲ್ಲಿ 3 ಮುಖ್ಯ ಭಾಗಗಳಿವೆ: ನಾಲೆಡ್ಜ್, ಸ್ಕಿಲ್ಸ್ ಮತ್ತೆ ಆಟಿಟ್ಯೂಡ್, ಅಂದ್ರೆ ಜ್ಞಾನ, ಕೌಶಲ್ಯ ಮತ್ತು ಮನೋಭಾವ. ಇದರ ಅರ್ಥ ಏನು ಅಂದ್ರೆ, ಮಕ್ಕಳ ಬೆಳವಣಿಗೆ ಅಂದ್ರೆ ಬರೀ ಅವರಿಗೆ ಏನು ಗೊತ್ತು ಅನ್ನೋದು ಮಾತ್ರ ಅಲ್ಲ, ಅವರು ಏನು ಮಾಡಬಲ್ಲರು ಮತ್ತೆ ಜಗತ್ತನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇದನ್ನ ಇನ್ನೊಂದ್ ರೀತಿ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬ್ರೈನ್ ಬಾಡಿ ಬಿಹೇವಿಯರ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದ್ರೆ ಮಗುವಿನ ನಡವಳಿಕೆಗೂ ಅವರ ಬ್ರೈನ್ನ ಸ್ಥಿತಿಗೂ ಮತ್ತೆ ಅವರ ಫಿಸಿಕಲ್ ಹೆಲ್ತ್ಗೂ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಸೊ ಅವರ ಬಿಹೇವಿಯರ್ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಅವರ ಮನಸ್ಸು ಮತ್ತೆ ದೇಹವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಜರ್ನಿಯ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಹೇಳ್ಕೊಡೋದಿಲ್ಲ, ಮತ್ತೆ ಮನೆಗಳಲ್ಲಿ ನಾವು ಮಾತಾಡಕ್ಕೆ ಸ್ವಲ್ಪ ಹಿಂಜರಿಯೋ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಇವು ಇವತ್ತಿನ ಜಗತ್ತಲ್ಲಿ ಚೆನ್ನಾಗಿ ಬದುಕೋಕೆ ಬೇಕಾಗಿರೋ ಅತಿ ಮುಖ್ಯವಾದ ಲೈಫ್ ಸ್ಕಿಲ್ಸ್. ಇಲ್ಲಿ ನಾವು ಕವರ್ ಮಾಡೋ ಕೆಲವು ಮುಖ್ಯ ವಿಷಯಗಳು ಅಂದ್ರೆ ಸ್ಟ್ರೆಸ್, ಆಂಗ್ಸೈಟಿ, ಅಕಾಡೆಮಿಕ್ ಪ್ರೆಷರ್, ಡಿಜಿಟಲ್ ಬ್ರೈನ್ ಮತ್ತೆ ಸೋಷಿಯಲ್ ಮೀಡಿಯಾ, ಪ್ಯೂಬರ್ಟಿ ಮತ್ತೆ ಬಾಡಿ ಇಮೇಜ್, ಪಿಯರ್ ಪ್ರೆಷರ್, ಕಮ್ಯುನಿಕೇಷನ್, ಕಾನ್ಫಿಡೆನ್ಸ್, ರೆಸಿಲಿಯನ್ಸ್, ಹೀಗೆ ಲಿಸ್ಟ್ ದೊಡ್ಡದಿದೆ. ಇವೆಲ್ಲವೂ ಇವತ್ತಿನ ಮಕ್ಕಳಿಗೆ ಬೇಕೇ ಬೇಕಾದ ಕೌಶಲ್ಯಗಳು. ಈ ಜರ್ನಿಯನ್ನ ಪ್ರತಿಯೊಂದು ಫ್ಯಾಮಿಲಿಗೂ ಸರಿಹೊಂದುವಾಗಿ ಡಿಸೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಕ್ಕಳ ಬೆಳವಣಿಗೆಯ ಪ್ರತಿಯೊಂದು ಸ್ಟೇಜ್ಗೂ ಇದು ಅನ್ವಯಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯುಸಿ ಪೇರೆಂಟ್ಸ್ನ ಸಮಯ ಮತ್ತೆ ಅನುಕೂಲಕ್ಕೆ ತಕ್ಕಂತೆ ಇದನ್ನ ರೂಪಿಸಲಾಗಿದೆ. ನೋಡಿ, ಇದು ಎಲ್ಲ ಏಜ್ ಗ್ರೂಪ್ನ ಮಕ್ಕಳಿಗೂ ಅಪ್ಲೈ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಒಂದು ಸ್ಟ್ರಾಂಗ್ ಇಮೋಷನಲ್ ಫೌಂಡೇಶನ್ ಹಾಕೋಕೆ, ಟ್ವೀನ್ಸ್ ಅಂದ್ರೆ ಮಧ್ಯಮ ವಯಸ್ಸಿನ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬ್ರಿಡ್ಜ್ ಕಟ್ಟೋಕೆ, ಮತ್ತೆ ಟೀನೇಜರ್ಸ್ಗೆ ತಮ್ಮ ಐಡೆಂಟಿಟಿ ಕಂಡುಕೊಳ್ಳೋಕೆ ಹಾಗೂ ಕನೆಕ್ಷನ್ಸ್ನ ಬಲಪಡಿಸ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ.
ಈ ಪ್ರೋಗ್ರಾಂನ ಸ್ಟ್ರಕ್ಚರ್ ಕೂಡ ತುಂಬಾನೇ ಸಿಂಪಲ್. ಇದು 90 ದಿನಗಳ ಒಂದು ಹೈ ಇಂಪ್ಯಾಕ್ಟ್ ಜರ್ನಿ. ಇದರಲ್ಲಿ 30 ಮಾಡ್ಯೂಲ್ಸ್ ಇರುತ್ತೆ. ಇದನ್ನ ನಿಮ್ಮದೇ ಆದ ಸ್ಪೀಡ್ನಲ್ಲಿ ಕಲಿಯಬಹುದು. ಲೈವ್ ಸೆಷನ್ಸ್ ಇರುತ್ತೆ, ರೆಕಾರ್ಡೆಡ್ ಸೆಷನ್ಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಇದು ಮಲ್ಟಿಪಲ್ ಭಾಷೆಗಳಲ್ಲೂ ಲಭ್ಯ ಇದೆ. ಹಾಗಿದ್ರೆ ಈ ಜರ್ನಿಯಿಂದ ಆಗೋ ಟ್ರಾನ್ಸ್ಫಾರ್ಮೇಷನ್ ಏನು? ಅಂದ್ರೆ ಯಾವ ಬದಲಾವಣೆಯನ್ನ ನಿರೀಕ್ಷಿಸಬಹುದು? ಇದು ಕೇವಲ ಸ್ಟ್ರೆಸ್ನಿಂದ ಸ್ಟ್ರೆಂತ್ ಕಡೆಗೆ ಸಾಗೋ ಒಂದು ಪ್ರಯಾಣ. ಮೊದಲನೇದಾಗಿ ಕನ್ಫ್ಯೂಷನ್ನಿಂದ ಕ್ಲಾರಿಟಿಗೆ, ಅಂದ್ರೆ ಈ ಮಾಡರ್ನ್ ಚಾಲೆಂಜಸ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋ ಚಿಂತೆಯಿಂದ ಸ್ಪಷ್ಟವಾದ ಸ್ಟ್ರಾಟಜಿಗಳ ಜೊತೆ ಒಂದು ಶಾಂತವಾದ ಮನಸ್ಥಿತಿಯನ್ನ ಹೊಂದುವ ಕಡೆಗೆ. ಎರಡನೇದಾಗಿ ಕಾನ್ಫ್ಲಿಕ್ಟ್ನಿಂದ ಕಮ್ಯುನಿಕೇಷನ್ಗೆ, ಅಂದ್ರೆ ಮನೆಯಲ್ಲಿರೋ ಡೈಲಿ ಸ್ಟ್ರೆಸ್, ಎಮೋಷನಲ್ ಫ್ರಿಕ್ಷನ್ ಕಡಿಮೆಯಾಗಿ ಒಂದು ಎಫೆಕ್ಟಿವ್ ಆದ, ಎಂಪಥೆಟಿಕ್ ಆದ ಮಾತುಕತೆಯ ಮೂಲಕ ಫ್ಯಾಮಿಲಿ ಬೌಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗೋ ಕಡೆಗೆ. ಕೊನೆದಾಗಿ ಇದರ ರಿಸಲ್ಟ್ ನಿಜಕ್ಕೂ ಬ್ಯೂಟಿಫುಲ್. ಪೋಷಕರು ಮಕ್ಕಳಿಗೆ ಇಮೋಷನಲ್ ಆಂಕರ್ಸ್ ಆಗ್ತಾರೆ, ಅಂದ್ರೆ ಒಂದು ಭಾವನಾತ್ಮಕ ಆಧಾರ ಸ್ತಂಭ. ಆಗ ಮಕ್ಕಳು ಕೂಡ ಇಮೋಷನಲಿ ಸ್ಟ್ರಾಂಗ್ ಆಗ್ತಾರೆ. ಇದು ಮ್ಯೂಚುವಲ್ ಗ್ರೋತ್, ಅಂದ್ರೆ ಪರಸ್ಪರ ಬೆಳವಣಿಗೆ. ಮತ್ತೊಮ್ಮೆ ಈ ಮಾತನ್ನ ನೆನಪಿಸ್ಕೊಳ್ತೀನಿ. ಶಾಲೆಗಳು ಹೇಳಿಕೊಡೋದಿಲ್ಲ, ಮನೆಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗೋದಿಲ್ಲ. ಆದ್ರೆ ಪ್ರತಿಯೊಂದು ಯುವ ಮನಸ್ಸು ಚೆನ್ನಾಗಿ ಬೆಳೆಯೋಕೆ ಇದನ್ನ ತಿಳಿದುಕೊಳ್ಳೇಬೇಕು. ಈ ಜ್ಞಾನವನ್ನ ಪಡೆಯೋಕೆ ಇದೊಂದು ಆತ್ಮೀಯವಾದ ಆಹ್ವಾನ. ಈ ಪಯಣವನ್ನ ಶುರು ಮಾಡೋಕೆ ಅಥವಾ ಇದರ ಬಗ್ಗೆ ಇನ್ನಷ್ಟು ತಿಳಿಯಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವೆಲ್ನೆಸ್ ಫಾರ್ ಲೈಫ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ಮನಸ್ಸುಗಳು ಸಂಧಿಸುತ್ತವೆ, ಅರ್ಥಗಳು ಹೆಚ್ಚಾಗುತ್ತವೆ ಮತ್ತು ಬೆಳವಣಿಗೆ ಪರಸ್ಪರವಾಗುತ್ತವೆ. ತಮ್ಮ ಮತ್ತು ತಮ್ಮ ಕುಟುಂಬದ ಈ ಪಯಣ ಸುಂದರವಾಗಿರ್ಲಿ.